ಹಸಿರು ಚಹಾ ಅಥವಾ ಗ್ರೀನ್ ಟೀ ಎಂಬ ಪೇಯವಿದೆ ಎಂಬುದು ನಮ್ಮಲ್ಲಿ ಹೆಚ್ಚಿನವರಿಗೆ ಗೊತ್ತಿಲ್ಲ. ಆದರೆ ಇತ್ತೀಚೆಗೆ ಈ ಗ್ರೀನ್ ಟೀ ಬಳಕೆ ಆರೋಗ್ಯಕರ ಎಂದು ಸಾಬೀತುಪಡಿಸಲಾಗ್ತಾ ಇದೆ. ಇನ್ನು ಉಪಹಾರದ ಅಂಗವಾಗಿಸಿದರೆ ಈ ಗ್ರೀನ್ ಟೀಯನ್ನ ಖಂಡಿತವಾಗಿ ನಾವು ಹಲವಾರು ಪ್ರಯೋಜನಗಳನ್ನ ಪಡೆಯಬಹುದು ಅಂತ ಹೇಳ್ತಾರೆ. ಹಸಿರು ಟೀಯಲ್ಲಿರುವ ಫ್ಲೇವನಾಯ್ಡುಗಳು ಹಸಿರು ಸಸ್ಯಗಳಲ್ಲಿ ಹೇರಳವಾಗಿದ್ದು ಹಲವು ರೀತಿಯಲ್ಲಿ ಕಾಪಾಡ್ತವೆ. ಒಂದು ರೀತಿಯಲ್ಲಿ ಇದು ನಮ್ಮ ದೇಹಕ್ಕೆ ಅಂಟಿಕೊಂಡ ಆಕ್ಸಿಡೆಂಟ್ಗಳ ರೂಪದಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಆರೋಗ್ಯವನ್ನ ಇನ್ನಷ್ಟು ವೃದ್ಧಿಸುತ್ತವೆ. ಹೀಗೆ ಈ ಗ್ರೀನ್ ಟೀ ಸೇವನೆಯಿಂದ ನಾವು ಕೊಬ್ಬನ್ನ ಕರಗಿಸಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ವಿಶೇಷವಾಗಿ ಹೊಟ್ಟೆಯ ಕೊಬ್ಬನ್ನ ನಾವು ಕರಗಿಸಬಹುದು. ಅಂತೆಯೇ ನಿಯಮಿತವಾಗಿ ಹಸಿರು ಟೀ ಸೇವನೆಯಿಂದ ದೇಹ ದಾರುಢ್ಯತೆಯನ್ನ ಹೊಂದಬಹುದು. ಸಾಮಾನ್ಯವಾಗಿ ಧೂಳು, ಹೂವಿನ ಪರಾಗ, ಅಲರ್ಜಿಗಳು, ಶೀತ ಮೊದಲಾದ ಚಿಕ್ಕ ಪುಟ್ಟ ತೊಂದರೆಗಳಿಂದ ನಮಗೆ ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಸಂಶೋಧನೆಗಳಲ್ಲಿ ಕಂಡುಕೊಂಡ ಪ್ರಕಾರ ಈ ಹಸಿರು ಟೀ ಸೇವನೆಯಿಂದ ಸ್ಮರಣ ಶಕ್ತಿ ಜಾಗೃತವಾಗುತ್ತದೆ. ಅಷ್ಟೇ ಅಲ್ಲದೆ ಇದರಲ್ಲಿರುವ ಎಂಬ ಪೋಷಕಾಂಶಗಳು ದೇಹದಲ್ಲಿ ಕ್ಯಾನ್ಸರ್ಗೆ ತುತ್ತಾಗಿರುವ ಜೀವಕೋಶಗಳ ಬೆಳವಣಿಗೆಯನ್ನ ಉಳಿದ ಜೀವಕೋಶಗಳ ಮೇಲೆ ಪ್ರಭಾವ ಬೀಳದಂತೆ ಕುಂಠಿತಗೊಳಿಸುತ್ತದೆ. ಕ್ಯಾನ್ಸರ್ ಬೆಳವಣಿಗೆಯನ್ನ ತಡೆಗಟ್ಟುತ್ತದೆ. ಹೊಟ್ಟೆ ನೋವಿಗೆ ಇದು ಉತ್ತಮವಾದ ಶಮನ ನೀಡುತ್ತದೆ. ಅಷ್ಟೇ ಅಲ್ಲದೆ ತಲೆನೋವಿಗೆ ಕೂಡ ಇದು ನಿವಾರಿಸಲು ಅತ್ಯುತ್ತಮವಾದ ಔಷಧಿ. ಇವೆಲ್ಲ ಒಂದು ಕಡೆ ಆದ್ರೆ ನಮ್ಮ ದೇಹದಲ್ಲಿ ಯಾವುದೋ ಮಾಯೆಯಿಂದ ಒಳ ಪ್ರವೇಶಿಸಿರುವ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನ ಕೊಲ್ಲಲು ಪ್ರಮುಖ ಪಾತ್ರ ವಹಿಸುತ್ತದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.